ಹಲವಾರು ರೀತಿಯಲ್ಲಿ ನನಗೆ ಪ್ರೇರಕ ಶಕ್ತಿಯಾಗಿರ್ತಕ್ಕಂತಹ ಡಾಕ್ಟರ್ ಎನ್ ಯಲ್ಲಪ್ಪ ಅವರ ದಿಕ್ಸೂಚಿ ಭಾಷಣದ ನಂತರ ಮತ್ತು ಹಿರಿಯ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಪ್ರಾಸ್ತಾವಿಕ ಭಾಷಣದಕ್ಕೆ ಮುಂಚಿತವಾಗಿ ನನ್ನ ಕೆಲವು ಮಾತುಗಳನ್ನ ತಮ್ಮ ಮುಂದಿಡಕ್ಕೆ ಬಯಸ್ತೇನೆ. ಆದರೆ ಬಹುತೇಕ ನನ್ನದು ಅಡಿ ಟಿಪ್ಪಣಿ ಆಗ್ತದೆ. ಕಾರಣ ಇಷ್ಟೇ, ಎರಡು ದಿಗ್ಗಜಗಳು ಅವರ ಮಧ್ಯದಲ್ಲಿ ನಾನು ಕೆಲವು ಸ್ಪಷ್ಟೀಕರಣಗಳು, ಕೆಲವು ವಿಶ್ಲೇಷಣೆಗಳನ್ನು ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ನನ್ನದು ಕೇವಲ ಫುಟ್ ನೋಟ್. ನನಗೆ ಕೊಟ್ಟಿರ್ತಕ್ಕಂತಹ ಕರ್ತವ್ಯ ಈ ಆರ್ಡಿನೆನ್ಸಿನ ಸ್ಥೂಲ ರೂಪ ಏನು, ಇದರ ಉದ್ದೇಶ, ಹಿನ್ನೆಲೆ, ಅವುಗಳ ಮುಖ್ಯಾಂಶ, ಅದರ ಪರಿಣಾಮಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ ಮುಂದಿನ ಹೆಜ್ಜೆಗಳ ಬಗ್ಗೆ ಚಿಂತಿಸಬೇಕು ಅನ್ನೋದು ನನಗೆ ಕೊಟ್ಟಿರ್ತಕ್ಕಂತಹ ಕರ್ತವ್ಯ. ಮೊದಲನೇದಾಗಿ ಈ ಬದಲಾವಣೆಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಿಮ್ಮ ಮುಂದಿಟ್ಟು ನಂತರ ಅದರ ಪರಿಣಾಮದ ಬಗ್ಗೆ ಸ್ವಲ್ಪನೇ ವಿಶ್ಲೇಷಣೆ ಮಾಡಿ ನಂತರ ಮುಂದಿನ ಹೆಜ್ಜೆಗಳ ಬಗ್ಗೆ ನನ್ನ ತಿಳುವಳಿಕೆಯನ್ನು ನಿಮ್ಮ ಮುಂದೆ ಇಡಕ್ಕೆ ಬಯಸ್ತೇನೆ. ತಮ್ಗೆಲ್ಲ ತಿಳಿದಿರೋ ರೀತಿಯಲ್ಲಿ 1961ನೇ ಇಸ್ವಿಯಲ್ಲಿ ಬಂದಂತಹ ಭೂ ಸುಧಾರಣಾ ಕಾಯ್ದೆ 1974ರ ತಿದ್ದುಪಡಿಯಿಂದ ಭೂ ಮಾಲೀಕತ್ವ ಮತ್ತು ಕೃಷಿಗೆ ಸಂಬಂಧಿಸಿದಂತೆ ಕ್ರಾಂತಿಕಾರಿಕ ಬದಲಾವಣೆಗಳನ್ನ ತಂತು. ಉಳುವವನೇ ಒಡೆಯ, ಭೂ ಮಾಲೀಕತ್ವಕ್ಕೆ ಮಿತಿ, ಆಬ್ಸೆಂಟಿ ಲ್ಯಾಂಡ್ಲಾರ್ಡಿಸಂನ ಅಬಾಲಿಷನ್, ಗೈರು ಹಾಜರಿ ಮಾಲೀಕತ್ವದ ರದ್ದು, ಹೆಚ್ಚುವರಿ ಭೂಮಿ ಇಲ್ಲದವರಿಗೆ ಭೂಮಿಯನ್ನು ಕೊಡ್ತಕ್ಕಂತಹ ಒಂದು ವಿತರಣಾ ವ್ಯವಸ್ಥೆ. ಇದೆಲ್ಲವೂ ನಮ್ಮ ಸಂವಿಧಾನದ 4ನೆಯ ಭಾಗದಲ್ಲಿ ಇರತಕ್ಕಂತಹ ವಿಧಿ 39B ಮತ್ತು C ಯಲ್ಲಿ ಇರತಕ್ಕಂತಹ ಸಾಮಾಜಿಕ ನ್ಯಾಯದ ಬುನಾದಿಯ ಮೇಲೆ ನಿಂತಿರ್ತಕ್ಕಂತಹ ಕಾನೂನು. ಇಂತಹ ಕಾನೂನಿಗೆ ಈಗ 1 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಕೆಲವು ಬದಲಾವಣೆಗಳು ತರಲಾಯಿತು, ಕೆಲವು ರಾಜ್ಯಗಳು ಬದಲಾವಣೆಗಳು ತಂದ್ರು. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವನ್ನು ಸಹಿತ ಕಳೆದ ತಿಂಗಳು ಒಂದು ಆರ್ಡಿನೆನ್ಸ್ ಅನ್ನು ಹೊರಡಿಸಿದೆ. ಇದಕ್ಕೆ ಕಾರಣಗಳನ್ನ ಕೊಡ್ತಾ ಹೇಳ್ತಾರೆ ಇದಕ್ಕೆ ಸಂಬಂಧಿಸಿದಂತಹ ಮಂತ್ರಿಗಳು, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಬಹಳಷ್ಟು ಉತ್ಸಾಹಿ ತರುಣರು ಕೃಷಿಗೆ ಸಂಬಂಧಿಸಿದಂತೆ ಬಹಳ ಆಕರ್ಷಿತರಾಗಿದ್ದಾರೆ. ಅವರ ಹತ್ರ ಬಂಡವಾಳ ಇದೆ, ತಾಂತ್ರಿಕ ಪರಿಣತಿ ಇದೆ, ಕೃಷಿಯಲ್ಲಿ ಭಾಗವಹಿಸಬೇಕು ಅನ್ನೋ ಇಚ್ಛೆ ಇದೆ. ಆದರೆ ಅದಕ್ಕೆ ಅಡ್ಡಿ ಇದೆ ಈಗಿರತಕ್ಕಂತಹ ಭೂ ಸುಧಾರಣಾ ಕಾನೂನಿನಲ್ಲಿ. ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಕ್ಕಾಗಿ ಆ ಹಳೆ ಕಾನೂನು ಯಾವ್ದ್ಯಾವ ರೀತಿಯ ತೊಡರುಗಳನ್ನ ಇಡ್ತಿತ್ತೋ ಅದನ್ನ ನಿವಾರಿಸಿ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಬಳಕೆಗೆ ಪ್ರಯತ್ನಿಸೋದಕ್ಕೆ ಪ್ರೋತ್ಸಾಹ ಕೊಡ್ತೀವಿ, ರೈತರ ಭೂಮಿಗೆ ಹೆಚ್ಚು ಬೆಲೆ ಸಿಗೋ ಹಾಗೆ ಮಾಡ್ತೀವಿ. ಇದು ನಮ್ಮ ಪ್ರಮುಖ ಉದ್ದೇಶ. ಇದು ಮೊದಲನೆಯ ಉದ್ದೇಶ. ಹಾಗೇನೆ ಈಗಾಗಲೇ ಜಾರಿಯಲ್ಲಿದ್ದಂತಹ ಈ ಕಾನೂನು ಶ್ರೀಮಂತರ, ಅಧಿಕಾರಸ್ಥರ ಲಂಚದ ಆಮಿಷಕ್ಕೆ ಒಳಗಾಗಿ ಯಾವುದೋ ರೀತಿಯಲ್ಲಿ ಕೃಷಿ ಭೂಮಿಯನ್ನ ತಮ್ಮದಾಗಿಸ್ಕೊಳ್ಳೋ ಹಾಗೆ ಮಾಡ್ತಿದ್ರು. ಅದಕ್ಕೆ ಕಡಿವಾಣ ಮಾಡೋದಕ್ಕೆ ಈ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದೇವೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಮಂತ್ರಿಗಳು ಹೇಳ್ತಾರೆ 80,000ಕ್ಕೂ ಮಿಕ್ಕ ವ್ಯಾಜ್ಯಗಳಿದೆ ಇದಕ್ಕೆ ಸಂಬಂಧಿಸಿದಂತೆ. ಅವಷ್ಟರಿಂದ 1% ಅಷ್ಟು ಭೂಮಿಯನ್ನು ಮರು ವಶಪಡಿಸಿಕೊಳ್ಳೋದಕ್ಕೂ ನಮ್ಗೆ ಸಾಧ್ಯ ಆಗಿಲ್ಲ. ಇಷ್ಟೊಂದು ಕಾನೂನು ತೊಡರುಗಳಿದೆ, ಕೃಷಿಗೆ ಬಳಕೆ ಆಗ್ತಾನೆ ಇಲ್ಲ. ಇದು ವ್ಯಾಜ್ಯಗಳ ಸಿಕ್ಕಿಕೊಂಡು ನರಳುತ್ತಾ ಇದೆ. ಇದೆಲ್ಲದ್ರಿಂದ ನಾವು ಮುಕ್ತಿಯನ್ನ ಪಡಿಬೇಕು. ಆ ಕಾರಣ ಮತ್ತು ಇನ್ನೊಂದು ಬಹಳ ಪ್ರಮುಖವಾದ ಕಾರಣ, ಬೇರೆ ರಾಜ್ಯಗಳು ಈ ಒಂದು ಸುಧಾರಣಾ ಕಾನೂನಿಗೆ ಬದಲಾವಣೆಗಳು ತಂದುಬಿಟ್ಟಿದೆ. ಕೇರಳ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲವೂ ಕೃಷಿಯೇತರರು ವ್ಯವಸಾಯಕ್ಕೆ ಬರುವುದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಒಂದು ಹೆದ್ದಾರಿಯನ್ನು ರೂಪಿಸೋದಕ್ಕೆ ಮಾಡಿದ್ದಾರೆ. ಇದರಿಂದ ನಮ್ಮಲ್ಲಿರ್ತಕ್ಕಂತಹ ಒಂದು ಬಂಡವಾಳ, ಕ್ಯಾಪಿಟಲ್ ಬೇರೆ ರಾಜ್ಯಗಳಿಗೆ ಹೊರಟೋಗ್ತಾ ಇದೆಯಂತೆ. ಕೃಷಿಗೆ ಬರ್ಬೇಕಾದ್ದು ಅದನ್ನು ತಡೆದು
ನಮ್ಮಲ್ಲೇ ಪ್ರೋತ್ಸಾಹ ಯಾಕೆ ಕೊಡಬಾರ್ದು? ಇದರಿಂದ ಸಾಂಪ್ರದಾಯಿಕ ರೈತನಿಗೆ ತೊಂದರೆನೂ ಆಗ್ಬಾರ್ದು, ಕೃಷಿಯ ಕೆಲಸವೂ ಆಗಬೇಕು, ರೈತರ ಕಲ್ಯಾಣ ಆಗಬೇಕು, ಕೃಷಿ ಅಭಿವೃದ್ಧಿ ಆಗಬೇಕು. ಕೃಷಿಗೆ ಹೆಚ್ಚು ಬಂಡವಾಳ ಹೂಡಿಕೆಯನ್ನ ಮಾಡೋದಕ್ಕೆ ದೊಡ್ಡ ಸದವಕಾಶ ರೂಪಿಸೋದಕ್ಕೋಸ್ಕರ ಈ ಆರ್ಡಿನೆನ್ಸ್ ತರ್ತಾ ಇದ್ದೀವಿ. ಏನೇನು ಬದಲಾವಣೆಗಳನ್ನು ತರಲಿಕ್ಕೆ ಹೊರಟಿದ್ದಾರೆ? ಸೆಕ್ಷನ್ 63 ಇದೆ, ಅದರಲ್ಲಿ ಭೂಮಿತಿಯನ್ನು ವಿಧಿಸಿದ್ರು. ಈಗ 5 ಜನದ ಕುಟುಂಬಕ್ಕೆ 10 ಯೂನಿಟ್ಗಳು ಮಾತ್ರ ಮಿತಿ ಇತ್ತು. ನಂತರ ಅದಕ್ಕಿಂತ ಹೆಚ್ಚಿರೋರಿಗೆ 20 ಯೂನಿಟ್. ಬಟ್ ಎಷ್ಟೇ ಅಂತಂದ್ರೂ ಪ್ರತಿಯೊಬ್ಬ ಅಡಿಷನಲ್ ವ್ಯಕ್ತಿ 5 ಯೂನಿಟ್ ಹೆಚ್ಚು ಕೊಡ್ತಾ 40 ಯೂನಿಟ್ ಮೀರಿದಂತಹ ಒಂದು ಮಿತಿಯನ್ನು ವಿಧಿಸಿತ್ತು. ಅಂದ್ರೆ ಸರ್ವೇ ಸುಮಾರು 108 ಎಕರೆಗಳು ಮೇಲೆ ಬರೋ ಹಾಗಿಲ್ಲ. ಅದರ ದ್ವಿಗುಣಗೊಳಿಸೋದು ಮತ್ತು ಈ ಮಿತಿಯನ್ನು ತೆಗೆದು ಹಾಕೋದು, ಇದು ಮೊದಲನೇದು. ಎರಡನೇದು ಸೆಕ್ಷನ್ 79A, ಕೃಷಿಯೇತರ ಆದಾಯವನ್ನು ಹೊಂದಿರೋರು ಕೃಷಿ ಭೂಮಿಯ ಮಾಲೀಕನಾಗೋದಕ್ಕೆ ಒಂದು ಮಿತಿಯನ್ನು ವಿಧಿಸಿತ್ತು. ಅವರ ಆದಾಯ, ಕೃಷಿಯೇತರ ಆದಾಯ 20 ಲಕ್ಷ ರೂಪಾಯಿಗೆ ಮೀರಬಾರದು ಅಂತ. ಇದು ಸಹಿತ ಕಾನೂನಲ್ಲಿ ಬಹಳಷ್ಟು ಸಡಿಲಗೊಳಿಸಿದ್ರಿಂದ ಹಿಂದಿದ್ದ ಕಾನೂನು ಪ್ರಕಾರ 2 ಲಕ್ಷ ಅಷ್ಟೇ ಮಿತಿ ಇದ್ದಿದ್ದು 2015ರಲ್ಲಿ 25 ಲಕ್ಷಕ್ಕೆ ಏರಿಸಿದ್ರು. ಅದನ್ನ ಮೀರಿ ಕೊಡಬಾರ್ದು. ಅದನ್ನ ಮೀರಿದ್ರೆ ಅಂತವರು ಕೃಷಿ ಭೂಮಿಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸಹಿತ ರದ್ದುಗೊಳಿಸ್ತಾ ಇದ್ದಾರೆ. ಮೂರನೇದಾಗಿ ಸೆಕ್ಷನ್ 79B, ಕೃಷಿ ಆಧಾರಿತ ಕುಟುಂಬದ ಸದಸ್ಯರಾದವರಿಗಷ್ಟೇ ಕೃಷಿ ಭೂಮಿಯ ಖರೀದಿಗೆ ಅವಕಾಶ ಇದೆ ಅಂತ ಇತ್ತು. ಅದನ್ನು ರದ್ದುಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಕಾನೂನು ಸಡಿಲಗೊಳಿಸೋದ್ರಿಂದ ಬಂಡವಾಳವನ್ನು ಆಕರ್ಷಿಸಬಹುದು ಅಂತ. ಸೆಕ್ಷನ್ 79C, ಈ ಬಗ್ಗೆ ಏನಾದರೂ ವ್ಯವಹಾರದಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಆ ಆಧಾರದ ಮೇಲೆ ಕೃಷಿ ಭೂಮಿಯನ್ನು ಪಡೆದ್ರೆ ಅದು ದೊಡ್ಡ ದಂಡನಾರ್ಹ ಅಪರಾಧವಾಗುತ್ತೆ ಅಂತ ಹೇಳಿದ್ರು. ಈಗಾಗಲೇ ಮಂತ್ರಿಗಳು ಹೇಳಿದಂತೆ 83,000 ಖಟ್ಲೆಗಳಿದೆ. ಇದ್ರ ಬಗ್ಗೆ ಏನು ಅಂತ ಸಮರ್ಪಕವಾದ ನಿರ್ಣಯಗಳೇ ಆಗಿಲ್ಲ. ಆದ್ರಿಂದ ಅದು ನಿರರ್ಥಕವಾದಂತ ನಿಯಮ ಆಗಿದೆ. ಅದನ್ನು ರದ್ದುಪಡಿಸ್ತೇವೆ. ಸೆಕ್ಷನ್ 80, ಕೃಷಿ ಭೂಮಿಯನ್ನು ಅನ್ಯ ಕಾರ್ಯಕ್ಕೆ ಬಳಸುವಂತಿಲ್ಲ ಅಂತ. ಅದ್ರ ಬಗ್ಗೆ ಸ್ವಲ್ಪ ಆಂಬಿವ್ಯಾಲೆಂಟ್, ಅಷ್ಟು ಸ್ಪಷ್ಟವಾಗಿ ಏನು ಬದಲಾವಣೆ ತಂದಿಲ್ಲ. ಅದರ ಉದ್ದೇಶ ಕೃಷಿಯೇತರರಿಗೆ ಕೃಷಿ ಭೂಮಿಯನ್ನು ಕೊಡಬೇಕು ಅನ್ನತಕ್ಕಂತಹ ಒಂದು ವ್ಯವಸ್ಥೆಯನ್ನ ರೂಪಿಸ್ತಕ್ಕಂತಹ ಒಂದು ಆರ್ಡಿನೆನ್ಸ್ ಈಗ ಬಂದಿದೆ. ಇದರ ಜೊತೆಗೆ ಒಂದು ಹೊಸ ನಿಯಮವನ್ನು ಸೇರಿಸಿದ್ದಾರೆ. ಆ ತಿದ್ದುಪಡಿ ಇಲ್ಲಿ ನಾವು ಏನು ಬದಲಾವಣೆ ತಂದ್ರೂ ಸಹಿತ ಈ ಪರಿಶಿಷ್ಟ ವರ್ಗದವರಿಗೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ, ಇದು ಸೆಕ್ಷನ್ 80A ಕ್ಯಾಪಿಟಲ್ A 1978ನೇ ಇಸ್ವಿಯಲ್ಲಿ ಮಾಡಿದಂತಹ ಒಂದು ಕಾಯ್ದೆ ಇದೆ. ಆ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ಯಾವುದೇ ಭೂಮಿಯನ್ನು ಕೊಡಮಾಡಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಈ ನಿಯಮಗಳು ಅನ್ವಯವಾಗೋದಿಲ್ಲ. ಅಂದ್ರೆ ಅವ್ರ ರಕ್ಷಣೆ ಉಳಿಸಿದೀವಿ. ಅದನ್ನು ಯಾವುದೇ ರೀತಿಯಲ್ಲಿ ಊನ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ, ಯಾವುದೇ ರೀತಿಯ ಆತಂಕಕ್ಕೆ ಅವಕಾಶವಿಲ್ಲ. ಇದು ಸ್ಥೂಲವಾಗಿ ತಂದಿರತಕ್ಕಂಥ ಬದಲಾವಣೆಗಳು. ಇದಕ್ಕೆ ಇನ್ನೂ ಒಂದು ಹಿನ್ನೆಲೆ ಇದೆ ಈ ಬದಲಾವಣೆಗೆ. ಇದು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದ್ದು. ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ, ನನಗೂ ಅಷ್ಟೊಂದು ಪರಿಣತಿ ಇಲ್ಲ ಕಾನೂನು ಅಧ್ಯಾಪಕನಾಗಿ. ಆದ್ರೆ ಹೇಳೋದು, ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಇತ್ತು, ಕೃಷಿಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸದ ಉಪಯೋಗಕ್ಕೆ ಬರದಂತ ಆಸ್ತಿಗಳು, NPA ಅಂತಾರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. 2010ರಿಂದ 2018ವರೆಗೆ 900% ಹೆಚ್ಚಾಗ್ಬಿಡ್ತಂತೆ. ಅಂದ್ರೆ ಇದು ಲಾಕಪ್ ಆಗಿತ್ತು. ಇಂತಹ ಹಣ ಮತ್ತು ಕರ್ನಾಟಕದಲ್ಲೇ ತಗೊಂಡ್ರೆ ಕೃಷಿಗೆ ಸಂಬಂಧಿಸಿದಂತೆ ಈ NPA ಅಂದ್ರೆ ವಸೂಲು ಮಾಡಕ್ ಆಗದೆ ಇರೋ ರೀತಿಯ ಸಾಲ 36% ಅಷ್ಟು ಕೇವಲ 1 ವರ್ಷದಲ್ಲಿ ಹೆಚ್ಚಾಗೋಗಿತ್ತು. 2018-19ರಲ್ಲಿ. ಇದರಿಂದ ಆರ್ಥಿಕ ಅಭಿವೃದ್ಧಿಯ ವೇಗ ಕುಂಠಿತವಾಗೋಯ್ತು, ನಿರುದ್ಯೋಗ ಹೆಚ್ಚುತ್ತಾ ಬಂತು. ಆದ್ರಿಂದ ನಾವು ಒಂದು ಎಕನಾಮಿಕ್ ವೈಟಲೈಸೇಷನ್ ಮಾಡೋದಿಕ್ಕೆ
ಕೃಷಿಯತ್ತ ಒಂದು ದೃಢವಾದ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ಹಲವಾರು ರಾಜ್ಯಗಳು ಈಗಾಗಲೇ ಬದಲಾವಣೆಯನ್ನು ಮಾಡಿಬಿಟ್ಟಿದ್ದಾರೆ ಭೂ ಸುಧಾರಣೆಯಲ್ಲಿ. ನಾವು ಮಾಡ್ತಿರೋದೇನು ಹೊಸದಲ್ಲ. ಇನ್ನೂ ಹೆಚ್ಚು ಬಂಡವಾಳ ಬರೋದಕ್ಕೆ ತರೋದಕ್ಕೆ ರೈತರು ಏನು ಆತಂಕ ಮಾಡ್ಕೊಳ್ಳೋದು ಬೇಕಿಲ್ಲ. ಇನ್ನೂ ಹೆಚ್ಚು ಹಣವನ್ನ ಸಂಪನ್ಮೂಲಗಳನ್ನು ತೊಡಗಿಸೋದಕ್ಕೆ ಅವಕಾಶ ಇದೆ. ಇದಕ್ಕೆ ಅಡ್ಡಿ ಮಾಡಬೇಡಿ. ಬಹಳ ಚೆನ್ನಾಗಿರೋ ಒಂದು ರೂಪುರೇಷೆಯನ್ನ ಹೊಂದಿರತಕ್ಕಂಥ ಒಂದು ಸದೃಢವಾದಂತ ಕಾನೂನು ತರ್ತಾ ಇದ್ದೀವಿ. ಇದರಿಂದ ನಮ್ಮ ಆರ್ಥಿಕತೆಯೂ ಸುಧಾರಿಸುತ್ತೆ. ಇಲ್ಲಿ ಕರ್ನಾಟಕದ ಸೆಕ್ಷನ್ 109 109ಕ್ಕೆ ಒಂದು ತಿದ್ದುಪಡಿ ಅಂತಂದಿದ್ರು. ಕೃಷಿ ಭೂಮಿ ವಿಲೇವಾರಿ ಮಾಡಿದ 7 ವರ್ಷದ ನಂತರ ಕೈಗಾರಿಕೆಗೆ ಬಳಸಬಹುದು ಅಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈ ಸದರಿ ತಿದ್ದುಪಡಿಗಳಿಂದ ಈ ದಿಕ್ಕಿನಲ್ಲಿ ಯಾವುದೇ ಯೋಜನೆಗಳಿಂದ ಏಕಗವಾಕ್ಷ ಅಂದ್ರೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅನ್ನು ಏನ್ ಕೊಟ್ಬಿಟ್ಟಿದ್ರು ಇಂಡಸ್ಟ್ರಿಗಳಿಗೆ, ಅವುಗಳಿಗೆ ಈ ಸೆಕ್ಷನ್ 63, 79A, 79B, 79C ಈಗಾಗಲೇ ಹೇಳಿದ್ನಲ್ಲ, ಮತ್ತು 80 ಇವುಗಳಿಂದ ವಿನಾಯಿತಿಯನ್ನು ಘೋಷಿಸ್ಬಿಡ್ತು. ಅಂದ್ರೆ ಈಗ ಕೃಷಿ ಭೂಮಿಯನ್ನ ಕೃಷಿಯೇತರ ಬಳಕೆಗೂ ಹಿಂದೆಲ್ಲ ವಿಲೇವಾರಿ ಮಾಡಿದ್ದು ಅವಕಾಶ ಮಾಡಿಕೊಟ್ಟಂತೆ ಆಗಿದೆ ಅಂತ ಈ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ಬಹುದು. ವಾಸ್ತವ ಸ್ಥಿತಿ ನೋಡ್ಕೊಂಬರೋಣ. ಈಗಾಗಲೇ ನಿಮ್ಗೆ ತಿಳಿದಿರೋ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಸುಮಾರು 75 ಲಕ್ಷ ಕೃಷಿಕರಿದ್ದಾರಂತೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ 3/4ಕ್ಕೂ ಹೆಚ್ಚು ಜನ ಸಣ್ಣ ಪ್ರಮಾಣದ ಕೃಷಿಯಲ್ಲಿ ತೊಡಗಿರೋರು. ಅವರ ಸ್ಥಿತಿಗತಿ ಹಿಂದೆಯೂ ಸರಾಗವಾಗಿರ್ಲಿಲ್ಲ, ಈಗಲಂತೂ ಕೇಳೋರೇ ಇಲ್ಲ. ಹೆಚ್ಚು ಹಣದ ಆಮಿಷ, ನೆಲಗುದ್ದಿ ನೋಯಿಸ್ಕೊಳ್ಳೋದಕ್ಕಿಂತ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲಿ ಪಟ್ಟಣದಲ್ಲಿ ಬದಲಿಗೆ ಉದ್ಯೋಗ ಸಿಗಬಹುದು, ಬದುಕು ಕಟ್ಕೋಬಹುದು ಅನ್ನೋ ಒಂದು ದೂರದ ಆಸೆಯಿಂದ ಎಷ್ಟೋ ಜನ ಇದರಿಂದ ವಿಮುಖರಾಗಿ ಹೊರಟೋಗ್ತಾ ಇದ್ದಾರೆ. ಹೆಚ್ಚು ಬಂಡವಾಳ, ಆಧುನಿಕ ತಂತ್ರಜ್ಞಾನದ ಬಳಕೆ, ಹೆಚ್ಚೆಚ್ಚು ಉತ್ಪಾದನೆ, ನೌಕರಿಗೆ ಹೆಚ್ಚಿನ ಅವಕಾಶ ಅನ್ನೋ ಒಂದು ಆಕರ್ಷಣೆ ಬರ್ತಾ ಇದೆ ಇಲ್ಲಿ. ಇನ್ನು ಭೂಹೀನ ಕಾರ್ಮಿಕರು, ಲ್ಯಾಂಡ್ಲೆಸ್ ಲೇಬರರ್ಸ್, ಈಗಾಗಲೇ ಅತಂತ್ರ ಸ್ಥಿತಿಲಿ ಇದ್ದಾರೆ. ಕೋವಿಡ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೇನೆ ಈ ತಿದ್ದುಪಡಿಯಿಂದ ಇವರ ಸಂಖ್ಯೆ ಹೆಚ್ಚುತ್ತಿರುವ ಕೋವಿಡ್ ಸೋಂಕಿತರ ಸಂಖ್ಯೆ ಅಂತ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ವಾಸ್ತವ ಸ್ಥಿತಿ. ಇವರಿಗೆ ಯಾವ ಭವಿಷ್ಯ ಇದೆ, ನೌಕರಿಯ ಖಾತ್ರಿ ಇದೆಯೇ, ಈ ಕಾನೂನು ಏನು ಹೇಳೋದಿಲ್ಲ. ಕುಸಿಯುತ್ತಿರುವ ಆರ್ಥಿಕ ಪರಿಸ್ಥಿತಿಯ ಪುನರುಜ್ಜೀವನಗೊಳಿಸಲು ಕೈಗಾರಿಕೆಗೆ, ಅದರ ಅಭಿವೃದ್ಧಿಗೆ ಹೆಚ್ಚು ಬಂಡವಾಳ ಬೇಕು ನಿಜ, ಹೆಚ್ಚು ಭೂಮಿಯ ಅವಶ್ಯಕತೆ ಇದೆ ನಿಜ. ಆದರೆ ಇದಕ್ಕೆ ಕೃಷಿ ಭೂಮಿಯೇ ಆಗಬೇಕೆ ಅನ್ನೋ ಒಂದು ಪ್ರಶ್ನೆ ಇದೆ. ರೈತನ ಕಲ್ಯಾಣಕ್ಕೆ ಮೀಸಲಾಗಿರ್ತಕ್ಕಂಥ ಕಾನೂನು ಭೂ ಸುಧಾರಣಾ ಕಾನೂನು, ಅದರ ಬದಲಾವಣೆ ಈ ರೀತಿ ಆಗಬೇಕೆ ಅನ್ನುವ ಪ್ರಶ್ನೆ ನಮ್ಮ ಮುಂದಿದೆ. ಈಗಿನ ಕಾನೂನು ಮಂತ್ರಿಗಳು ಹೇಳಿದಂತೆ ಸರಿಯಾದ ರೀತಿಯಲ್ಲಿ ಆಚರಣೆಗೆ ಬಂದಿಲ್ಲ, ಸದ್ಬಳಕೆ ಆಗಿಲ್ಲ, ದುರುಪಯೋಗ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪರಿಹಾರ ಏನು ಅಂದ್ರೆ, ಇದಕ್ಕೆ ಪರಿಹಾರ ಇದನ್ನು ಬದಲಾಯಿಸೋದಲ್ಲ, ಇರ್ತಕ್ಕಂಥ ಕಾನೂನನ್ನ ಇನ್ನೊಂದಷ್ಟು ಸದೃಢಗೊಳಿಸೋದು, ಇನ್ನಷ್ಟು ಪರಿಣಾಮಕಾರಿ ಮಾಡೋದು, ಆ ನಿಯಮಗಳನ್ನ ಬಿಗಿ ತರೋದು ಅದರಲ್ಲಿದೆ ಅಲ್ವೇ. ಲ್ಯಾಂಡ್ ಅಕ್ವಿಸಿಷನ್ ಅಮೆಂಡ್ಮೆಂಟ್ ಲಾ ಒಂದು ಬಂತು 2011ರಲ್ಲಿ. ರೀಸೆಟಲ್ಮೆಂಟ್ ಅಂಡ್ ರಿಹ್ಯಾಬಿಲಿಟೇಷನ್ ನಿಯಮಗಳನ್ನ ಅದರಲ್ಲಿ ಸೇರಿಸಿ, ಅದರಲ್ಲಿ ಒಂದು ಬಹಳ ಪ್ರಮುಖವಾದಂತ ನಿಯಮ ಇದೆ. ಅಭಿವೃದ್ಧಿಗೆ ಕೃಷಿ ಜಮೀನಿನ ಬಳಕೆ ಆಗುವುದನ್ನ ತಡೆಯೋದಕ್ಕೆ ಸಾಕಷ್ಟು ತಡೆ ಬಳಸಬಾರ್ದು ಅಂತಾನೆ ಇದೆ ಅದರಲ್ಲಿ ತಂದ್ರು. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಇಲ್ಲಿ ಸರ್ಕಾರ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಭೂ ಸ್ವಾಧೀನವನ್ನು ಮಾಡಿಕೊಳ್ಳುವಂತ ಸಂದರ್ಭ ಇದೆ. ಯಾಕೆಂದ್ರೆ ಸಂಪೂರ್ಣ ಸಾರ್ವಭೌಮತ್ವದ ಹಿಡಿತವನ್ನ, ಅಂಕುಶವನ್ನು ಹೊಂದಿರೋರು ಅವರು. ಅವ್ರಿಗೆ ಸಾರ್ವಜನಿಕ ಹಿತದಿಂದ ಇದನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಅದಕ್ಕೂ ಸಹಿತ ಕಡಿವಾಣವನ್ನ ಕೊಡೋ ರೀತಿಯಲ್ಲಿ ರೈತನ ಭೂಮಿಯನ್ನ ಮುಟ್ಟಬೇಡಿ ಅಂತ ಹೇಳಿದೆ. ಹಾಗಿರುವಾಗ ಸರ್ಕಾರವೇ ಭೂ ಸ್ವಾಧೀನ, ರೈತನ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಳೋ ಹಾಗಿಲ್ಲ ಅಂದ ಮೇಲೆ, ಅದಕ್ಕಿಂತ ಮಿಗಿಲಾದದ್ದೇ ಈಗಿನಂತಹ ಒಂದು ವ್ಯವಸ್ಥೆ, ನೀವು ರೂಪಿಸ್ತಿರ್ತಕ್ಕಂಥ ವ್ಯವಸ್ಥೆ. ರೈತನ ಹಿತಕ್ಕೆ ಧಕ್ಕೆ ಆಗದಂತೆ ಇದೊಂದು ವಿಪರ್ಯಾಸ. ಇದು ರೈತನ ಕಲ್ಯಾಣಕ್ಕಿರುವ ಕಾನೂನನ್ನ ಬಳಸಿಕೊಂಡು ಕೈಗಾರಿಕೆಗಳಿಗೆ
ಖಾಸಗಿಯವರಿಗೆ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಅನ್ನೋ ಒಂದು ಕಾರಣಕ್ಕೆ ಬಳಸೋದಕ್ಕೆ ಹೊರಟಿರುವುದು ಎಷ್ಟರ ಮಟ್ಟಿಗೆ ಸಹನೀಯ? ಇದು ಸರ್ಕಾರದ ಮುಂದೆ ಇಡತಕ್ಕಂಥ ಪ್ರಶ್ನೆ. ಏನೇನು ಆತಂಕಗಳಿದೆ? ಇದು ಒಂದು ಒಪ್ಪಂದದ ರೂಪದಲ್ಲಿ ಆಗ್ತದೆ. ಇದು ಕೃಷಿಯೇತರ ಉದ್ದೇಶಗಳಿಗೆ ಬಳಕೆ ಆಗಬಹುದೇ, ಆಗೋದನ್ನು ತಡೆಯೋದಕ್ಕೆ ಇದೊಂದು ಅಸ್ತ್ರವಾಗಬಲ್ಲದೆ ಅನ್ನೋದಕ್ಕೆ ನೀವು ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಆದ್ರಿಂದ ಆ ಹೆದರಿಕೆ, ಆ ದಿಗಿಲು ಇದೆ. ಅದನ್ನ ನಿವಾರಿಸ್ತೀರಾ? ಎರಡನೇ ಆತಂಕ, ರೈತನಿಗೆ ನೆಲನೇ ಹೋದ್ಮೇಲೆ ಅತಂತ್ರ ಸ್ಥಿತಿ ಉದ್ಭವಿಸುವ ಸಾಧ್ಯತೆ ಇದೆಯಲ್ಲ, ಅದಕ್ಕೇನು ಒಂದು ಪರಿಹಾರ ಇಲ್ವೇ? ಯಾಕಂದ್ರೆ ರೈತ ಮತ್ತು ನೆಲ ಅವರ ಸಂಬಂಧ ಅವಿಭಾಜ್ಯ, ಅನ್ಯೋನ್ಯ. ಇದನ್ನ ತೆಗೆದುಬಿಟ್ಟು ಅವ್ನಿಗೆ ಏನ್ ಬದಲಿ ವ್ಯವಸ್ಥೆ ಮಾಡ್ತೀರಾ ನೀವು? ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಸುತ್ತಮುತ್ತದವರ ಭೂಮಿಯನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟು ನಾನು ನನ್ನ ಭೂಮಿಯನ್ನ ನಾನೇ ಉಳಿಸ್ಕೋತೇನೆ, ನನ್ನ ಭೂಮಿ ಇನ್ನೊಂದು, ಅದನ್ನ ನಾನು ಸಣ್ಣ ಕೃಷಿಕ, ನಾನು ನನ್ನ ಭೂಮಿಯನ್ನ ನಾನು ಬಿಟ್ಕೊಡೋದಿಲ್ಲ ಅಂತಿರುವಾಗ, ಸ್ವಲ್ಪನೇ ಭೂಮಿ ಇದೆ ನನ್ಗೆ, ಸುತ್ತಮುತ್ತ ಎಲ್ಲರೂ ಬೇರೆಯವರು ಬಂದ್ಬಿಟ್ಟಿದ್ದಾರೆ. ಬೆದರಿಕೆ, ಒತ್ತಡಗಳು ಮತ್ತು ನಾನಾ ಪ್ರಲೋಭಗಳನ್ನ ನನ್ನ ಮೇಲೆ ತರಲಿಕ್ಕೆ ಸಾಧ್ಯ ಇಲ್ವೇ? ಖಂಡಿತ ಇದೆ. ಯಾಕಂದ್ರೆ ಈ ಒಂದು ಬದಲಾವಣೆಗಳನ್ನ ನೋಡಿದ್ರೆ ಈ ದಿಗಿಲಿಗೆ ಸಂಪೂರ್ಣ ಕಾರಣಗಳು ಇದೆ. ರೈತನನ್ನು ಕೃಷಿಯಿಂದ ವಿಮುಖನಾಗಿ ಅವನ ಮುಂದಿನ ಜನಾಂಗದ ದಿಕ್ಕು ಬೇರೆ ಕಡೆ ಹೋಗೋ ಹಾಗೆ ಈಗಾಗಲೇ ಆಗ್ಬಿಟ್ಟಿದೆ, ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಅವನನ್ನ ಪುನಃ ಕೃಷಿಗೆ ಮರಳುವಂತೆ ಮಾಡುವ ಪರ್ಯಾಯ ವ್ಯವಸ್ಥೆ ಇಲ್ದಿರುವಾಗ ಈ ಭೂ ಸುಧಾರಣಾ ಕಾನೂನಲ್ಲಿ ಆ ವ್ಯವಸ್ಥೆಯನ್ನು ಮಾಡ್ಬೇಕಾಗಿತ್ತಲ್ವೇ? ಯಾಕೆ ಮಾಡಿಲ್ಲ? ಅದಲ್ವೇ ನಿಮ್ಗೆ ಬೇಕಾಗಿದ್ದು. ರೈತ, ನೀನು ಕೃಷಿ ಅವಲಂಬಿತ, ನಿನಗೆ ನಾವು ಒತ್ತಾಸೆಯಾಗಿ ಇರ್ತೀವಿ, ನಿನ್ನ ಮಕ್ಕಳು ಸಹಿತ ಇದ್ರ ಕಡೆ ಬರ್ಲಿ, ರೈತೇತರ ವ್ಯಕ್ತಿಗಳು ಇಲ್ಲಿ ಬರೋದಕ್ಕೆ ಆಕರ್ಷಿತರಾದ್ರೆ ಇವ್ರನ್ನ ಯಾಕೆ ಆಕರ್ಷಿತರನ್ನಾಗಿ ಮಾಡಬಾರ್ದು ಅನ್ನುವ ಚಿಂತನೆ ಸರ್ಕಾರಕ್ಕೆ ಬರ್ಬೇಕಲ್ವೇ? ರೈತರ ಸಂಕಷ್ಟ ಈಗಿರೋದು ನಾನಾ ಮುಖದ್ದು, ಅಗ್ರೇರಿಯನ್ ಕ್ರೈಸಿಸ್ ಅಂತ ಕರಿತೀವಿ. ಇದನ್ನ ನೀಗಲು ಈ ನಿಯಮ ಎಷ್ಟರ ಮಟ್ಟಿಗೆ ಸಹಕಾರಿ? ಕಾನೂನು ನಿಷ್ಪ್ರಯೋಜಕ ಆಗ್ತಾ ಇದೆಯೇ? ಹಾಗಿದ್ರೆ ಇದಕ್ಕೆ ನಿವಾರಣೋಪಾಯಗಳು ಏನು? ನನ್ನ ತಿಳುವಳಿಕೆಯನ್ನು ನಿಮ್ಮ ಮುಂದಿಡಕ್ಕೆ ಬಯಸ್ತೇನೆ. ರೈತರು ಏನ್ ಮಾಡಬಹುದು? ಸ್ಥಳೀಯ ಸಂಸ್ಥೆಗಳು, ಯಲ್ಲಪ್ಪ ರೆಡ್ಡಿ ಅವರು ಆದೇಶ ಮಾಡದಂತೆ ಸ್ಥಳೀಯ ಸಂಸ್ಥೆಗಳು ಏನ್ ಮಾಡಬಹುದು ಇದರಲ್ಲಿ, ಮತ್ತು ಇದಕ್ಕೆ ಸಂಬಂಧಿಸಿದ ಸರ್ಕಾರ ಏನ್ ಮಾಡಬಹುದು, ಮತ್ತು ಈ ಪರಿಣಿತರು, ಶಿಕ್ಷಣ ಸಂಸ್ಥೆಗಳು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ 4-5 ಅಂಶಗಳನ್ನ ಇಟ್ಟುಬಿಟ್ಟು ನಾನು ವಿರಮಿಸ್ತೇನೆ. ಮೊದಲನೇದಾಗಿ ಸ್ಥಳೀಯ ಸಂಸ್ಥೆಗಳು, ಪಂಚಾಯಿತಿಗಳು. ಇಲ್ಲಿ 73-74ನೆಯ ಸಂವಿಧಾನದ ತಿದ್ದುಪಡಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಕಮ್ಯುನಿಟಿ ಅಸೆಟ್ಸ್, ಸಮುದಾಯಕ್ಕೆ ಸೇರಿದಂತಹ ಸಂಪನ್ಮೂಲಗಳ ನಿರ್ವಹಣೆ, ಕಾಪಾಡುವಿಕೆ, ಉಳಿಸುವಿಕೆ, ಬೆಳೆಸುವಿಕೆ, ಇದರ ಸಂಪೂರ್ಣ ಆಡಳಿತಾತ್ಮಕ ಜವಾಬ್ದಾರಿ ಸ್ಥಳೀಯ ಸಂಸ್ಥೆಗಳಿಗೆ ಕಡ್ಡಾಯವಾಗಿದೆ. ಗ್ರಾಸ್ ರೂಟ್ ಗವರ್ನೆನ್ಸ್ ಅಂತೀವಿ. ಇದಕ್ಕಿನ್ನ ಇನ್ನು ಹೆಚ್ಚಿನ ನಿಯಮ ಮಾಡದೇ ಬೇಕಿಲ್ಲ. ಆ ಒಂದು ಹೊಣೆಗಾರಿಕೆ, ಆ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಈ ವಿಷಯದ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ರೈತರ ಹಿತದ ರಕ್ಷಣೆ ಅವರ ಆದ್ಯ ಕರ್ತವ್ಯ ಆಗ್ಬೇಕು. ಈ ದಿಕ್ಕಿನಲ್ಲಿ ಅವ್ರು ಏನ್ ಮಾಡ್ಬೋದು? ಒಂದು ವೇಳೆ ಈ ತಿದ್ದುಪಡಿಗಳು ಆರ್ಡಿನೆನ್ಸ್ ಇಂದ ಕಾನೂನು ಹಾಗೇ ಬಿಡ್ತು ಅಂತಾನೆ ಇಟ್ಕೊಳ್ಳಿ, ಅದಕ್ಕೆ ವಿರುದ್ಧವಾಗಿ, ಅದಕ್ಕೆ ಪ್ರತಿರೋಧವಾಗಿ ಏನೇನೇ ನೀವು ಮಾಡಿದ್ರು ಸಹಿತ ಆಗ್ಬಿಡ್ತು, ಒಪ್ಪಂದದ ಮುಖಾಂತರ ಇದನ್ನು ವಿಲೇವಾರಿ ಮಾಡ್ಬೋದು ಅಂತಂದ್ರೆ ಏನಾದ್ರೂ ಭದ್ರತೆಗಳನ್ನು ಒದಗಿಸೋದಕ್ಕೆ ಅವಕಾಶ ಇದೆಯೇ? ಖಂಡಿತ ಇದೆ. ಯಾಕೆಂದ್ರೆ ಇದಕ್ಕೆಲ್ಲ ಮೇಲುಸ್ತುವಾರಿ ಆಗಿರೋರು ಯಾರು? ಸ್ಥಳೀಯ ಸಂಸ್ಥೆಗಳು. ಇವರ ಮೇಲುಸ್ತುವಾರಿಯಲ್ಲಿ ಒಂದು ರೀತಿಯ ಸ್ಟ್ಯಾಂಡರ್ಡ್ ಫಾರ್ಮ್ ಕಾಂಟ್ರಾಕ್ಟ್ ಅನ್ನು ಯಾಕೆ ಮಾಡಬಾರ್ದು? ಯಾವುದೇ ರೀತಿಯ ಒಪ್ಪಂದ ಆಗಬೇಕಾದ್ರೆ ಮೊದಲನೇದಾಗಿ ರೈತನ ಭೂಮಿಯ ಮೌಲ್ಯ ಮತ್ತು ರೈತನ ಹಿತ ಇವೆರಡಕ್ಕೂ ಚ್ಯುತಿ ಬರದಂತೆ ಯಾವುದೇ ಒಪ್ಪಂದ ಬೇಕಾದ್ರೆ ಮಾಡ್ಕೊಂಡು, ಮೊದಲನೇ ಅಂಶ. ಎರಡನೇದು, ಈ ಭೂಮಿಯನ್ನ ನೀವೇನ್ ಪಡಿತಾ ಇದ್ದೀರಾ, ಈ ಭೂಮಿಯ ಬಳಕೆ
ಕೃಷಿಗಾಗಿ ಕಡ್ಡಾಯವಾಗಿ ಉಪಯೋಗವಾಗಬೇಕು. ಕೃಷಿಗೆ ಸಂಬಂಧಿಸಿದಂತಹ ಕಾರ್ಯ ಚಟುವಟಿಕೆಗಳಿಗೆ ಮಾತ್ರ ಮೀಸಲಾಗಿರ್ಬೇಕು ಅನ್ನೋ ಕಟ್ಟುಪಾಡು. ಮೂರನೇದಾಗಿ ಅದಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ನೀವು ಅದನ್ನ ತಗೊಂಡು ಸುಮ್ಮನೆ ಬೀಳ್ಬಿಡೋದಲ್ಲ, ಅಥವಾ ಯಾವಾಗಲೂ ಬಂದಾಗ ಬೆಲೆ ಬರಲಿ ಅದನ್ನ ಬೇರೆಯವ್ರು ಮಾರ್ಕೋತೀನಿ ಹಾಗೆಲ್ಲ ಮಾಡೋಗಿಲ್ಲ. ಅದಕ್ಕೊಂದು ಕಾಲಮಿತಿ ಇದೆ, ಅಷ್ಟರೊಳಗೆ ಇದನ್ನ ತೊಡಗಿಸ್ಕೊಳ್ಬೇಕು. ಈ ಕಾರಣಗಳಿಗೆ ಅಷ್ಟೇ. ಒಂದ್ ವೇಳೆ ಅದನ್ನ ಮೀರಿದ್ರೆ ನಿಮ್ಮ ಒಪ್ಪಂದ ರದ್ದು, ಹಣ ಹಿಂತಿರುಗಿಸಕ್ಕಾಗಲ್ಲ. ಸ್ಥಳೀಯರಿಗೆ ಉದ್ಯೋಗ ಮತ್ತು ಅದೇನೋ ತಂತ್ರಜ್ಞಾನಗಳನ್ನ ತರ್ತೀರಿ ಅಂತಾರಲ್ಲ, ಅದರ ತರಬೇತಿಯನ್ನು ಸ್ಥಳೀಯರಿಗೆ ಕೊಡಬೇಕು. ಅವ್ರಿಗೆ ತರಬೇತಿಯನ್ನು ಕೊಟ್ಟು ಅವ್ರನ್ನ ಇದು ತೊಡಗಿಸ್ಕೊಳ್ಬೇಕು. ಮತ್ತು ಏನನ್ನು ಬೆಳಿತೀರಾ ಇಲ್ಲಿ, ಪ್ರಾಂತೀಯ ಆಹಾರ ಸಂಸ್ಕೃತಿಗೆ ಪೂರಕವಾಗಿ ಈ ಕೃಷಿ ಭೂಮಿಯ ಬಳಕೆ ಆಗಬೇಕು, ಅದನ್ನೇ ಬೆಳಿಬೇಕು. ಏನೇನೋ ಎಕ್ಸೋಟಿಕ್ ವೆರೈಟಿಗಳು ತರ್ತೀವಿ ಅನ್ನೋದಿಲ್ಲ. ಯಲ್ಲಪ್ಪ ಅವ್ರು ಹೇಳ್ತಾರೆ ಕೆಲವು ಇನ್ವೇಸಿವ್ ಸ್ಪೀಶೀಸ್ ಬಂದ್ಬಿಡುತ್ತೆ, ಈ ಲೋಕಲ್ ಕಂಪ್ಯಾಟಿಬಿಲಿಟಿ ಇರೋದಿಲ್ಲ, ಲೋಕಲ್ ಕಲ್ಚರ್ಗೆ ಕಂಪ್ಯಾಟಿಬಲ್ ಅಲ್ಲ ಅಂತ ಒಂದು ತರಲೆ ಕೂಡುದು ನೀವು. ಕೃಷಿಯೇತರ ಉದ್ದೇಶಗಳಿಗೆ ಬಳಸೋದಾಗ್ಲಿ, ಒಪ್ಪಂದ ನಂತರ ಹಾಗೆ ವಿಲೇವಾರಿ ಮಾಡೋದಾಗ್ಲಿ, ಗೈರ್ ಹಾಜರಿ ಜಮೀನ್ದಾರಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಾಗ್ಲಿ ಅದಕ್ಕೆ ಅವಕಾಶವಿಲ್ಲ. ಇದಕ್ಕೆ ಸಂಪೂರ್ಣ ನಿಷೇಧವೆಂಬ ನಿಬಂಧನೆಯನ್ನ ನೀವು ವಿಧಿಸ್ತೀರಾ. ನಿಬಂಧನೆಗಳೇನಾದ್ರೂ ಭಂಗವಾದಲ್ಲಿ ಒಪ್ಪಂದ ರದ್ದಾಗತ್ತೆ. ಮೂಲ ಮಾಲೀಕನಿಗೆ ಜಮೀನು ಹಿಂತಿರುಗಿಸ್ಬೇಕು, ಹಣ ವಾಪಸಾತಿ ಇಲ್ಲ. ಹಾಕಿ ಕಟ್ಟುಪಾಡು. ಭೂಮಾಲೀಕ ಆದ್ಯತೆ ಮೇಲೆ. ಈಗ ಒಪ್ಪಂದ ತಾನೇ ಇದು, ನಾನ್ ಭೂಮಾಲೀಕ, ನೀವು ಆಫರ್ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆಗೆ ನಮ್ಮ ಪಕ್ಕದ ಸಣ್ಣ ಹಿಡುಗುಡಿದಾರ ಅವನು ಸಹಿತ ತಗೊಳ್ಳೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾನೆ. ಅವನಿಗೆ ಅಂದ್ರೆ ಇವನ ನೆರೆಹೊರೆಯವರಿಗೆ ಈ ನಿಬಂಧನೆಯಲ್ಲಿ ಆದ್ಯತೆ ಮೇಲೆ ಪರಭಾರೆ ಮಾಡೋಕೆ ಅವಕಾಶ, ಅಂದ್ರೆ ಅವರವರಲ್ಲೇ ಪರಭಾರೆ ಆಗ್ಬೇಕು. ಅವ್ರು ಇಲ್ದೇ ಇದ್ರೆ ಮಿಕ್ಕ ಸ್ಥಳೀಯರು, ಅವರು ಇಲ್ದೇ ಇದ್ರೆ ನೀವೇನೋ ಉತ್ಸಾಹಿ ತಗೊಂಡಿದ್ದೀರಾ, ನೀವ್ ಯಾರೋ ಬಂಡವಾಳ ಒದಗಿಸ್ತೀನಿ ಅಂತಿದ್ದೀರಾ, ಈ ನಿಬಂಧನೆಗಳಿಗೆ ಅನುಸಾರವಾಗಿ ತಗೊಳ್ಳೋದಕ್ಕೆ ಸಿದ್ಧರಿದ್ದೀರಾ, ಬನ್ನಿ. ಇಲ್ದೇ ಇದ್ರೆ ದಯವಿಟ್ಟು ಆಚೆನೆ ಇರಿ. ಇದು ನಾನು ಹೇಳ್ತಿರೋದು ಹೊಸದೇನಲ್ಲ. ಯಲ್ಲಪ್ಪ ಅವರು ನಾನಾ ದೃಷ್ಟಾಂತಗಳನ್ನ ಕೊಟ್ಟರು. 2 ಕಾನೂನು ಕೇಸುಗಳನ್ನ ನಿಮ್ ಮುಂದೆ ಇಟ್ಟುಬಿಟ್ಟು ಇದು ಸಾಧ್ಯ ಅನ್ನೋದನ್ನ ಹೇಳ್ತೇನೆ. ಒಂದು ಕೇರಳದ್ದು, ಇನ್ನೊಂದು ನಮ್ಮ ಕರ್ನಾಟಕದ್ದು. ಪೆರ್ಮಟ್ಟಿ ಪಂಚಾಯತ್ ಅಂತ ಒಂದು ಪಂಚಾಯಿತಿ ಇದೆ ಕೇರಳದಲ್ಲಿ. ಅಲ್ಲಿ ಒಂದು ಲೈಸೆನ್ಸ್ ಕೊಟ್ಬಿಟ್ರು ಕೋಕಾ ಕೋಲಾ ಕಂಪನಿಗೆ. ಅಲ್ಲಿಯ ಒಂದು ಲೈಸೆನ್ಸ್ ಪ್ರಕಾರ ಅಲ್ಲಿ ಇರ್ತಕ್ಕಂಥ ಭೂಮಿಯ ಅಂತರ್ಜಲವನ್ನ ತಗೊಂಡು ಈ ಕೈಗಾರಿಕೆಗೆ ಉಪಯೋಗಿಸಬಹುದು ಅಂತ. ಈ ಒಂದು ನಿಯಮವನ್ನ, ಈ ಒಂದು ಒಪ್ಪಂದವನ್ನ ಮುಟ್ಟುಗೋಲು ಹಾಕಿ ನಿಷೇಧಿಸಿ ಒಂದು ನಿರ್ಣಯವನ್ನ ಆ ಪಂಚಾಯತಿ ತಗೊಳ್ತು. ಅದ್ ಹೇಗ್ ನೀವು ಮಾಡ್ತೀರಾ, ಸ್ಥಳೀಯರಿಗೆ ಮೊದಲು ನೀರು ಸಿಗಬೇಕು. ಸ್ಥಳೀಯರ ಅವಶ್ಯಕತೆ ಪೂರೈಕೆ ಆದ್ಮೇಲೆ ಹೆಚ್ಚುವರಿ ನೀರಾನು ಇದ್ರೆ ಈ ಕೈಗಾರಿಕೆಗೆ ಬಳಸ್ಬೋದು. ಆದ್ರೆ ನಿಮ್ಮ ಒಪ್ಪಂದದಲ್ಲಿ ಅದಿಲ್ಲದ್ರಿಂದ ಲೈಸೆನ್ಸ್ ಅನ್ನು ರದ್ದುಗೊಳಿಸಿದೀವಿ ಅಂತ ನಿರ್ಣಯನ ಪಾಸ್ ಮಾಡ್ಬಿಟ್ರು. ಸ್ಥಳೀಯ ಸಂಸ್ಥೆ ಮಾಡಿದ ಕೆಲಸ ಇದು. ಹೈಕೋರ್ಟ್ಗೆ ಹೋದ್ರು ಇವರು, ಯಾರು ಕಂಪನಿಯವರು. ಹೈಕೋರ್ಟ್ ಅಲ್ಲಿ ಸಿಂಗಲ್ ಜಡ್ಜ್ ಬೆಂಚ್ ಎಂತ ನಿರ್ಣಯ ಕೊಟ್ರು ಅಂತಂದ್ರೆ ಬಹಳ ಶ್ಲಾಘನೀಯವಾದಂತ ನಿರ್ಣಯ. ಪಂಚಾಯಿತಿ ತಗೊಂಡಂತ ನಿರ್ಣಯ ಸಾಧುವಾದದ್ದು, ಸ್ತುತ್ಯರ್ಹವಾದದ್ದು. ಮೊದಲು ಸ್ಥಳೀಯರ ಹಿತ ಅದು ರಕ್ಷಣೆ ಆಗ್ಬೇಕು, ಆಮೇಲೆ ಕೈಗಾರಿಕೆ ಹಿತ, ಆದ್ಯತೆ ಪ್ರಯಾರಿಟಿ ಅದಕ್ಕೆ, ಇದಕ್ಕಲ್ಲ ಅಂತ ಹೇಳಿ. ಆದ್ರೆ ಕಂಪನಿ ಬಹಳ ಪವರ್ಫುಲ್. ಅವರು ಡಿವಿಷನ್ ಬೆಂಚ್ಗೆ ಹಾಕಿದ್ರು ಇದನ್ನ ಅಪೀಲ್ ಮೇಲೆ. ಅಲ್ಲಿ ಈ ಕೇಸ್ ಸೋತ್ರು. ಏನಾಯ್ತು, ಡಿವಿಷನ್ ಬೆಂಚ್ ಹೌದೌದು ಇದು ನೋಡಿ ಈ ಲೈಸೆನ್ಸ್ ಪ್ರಕಾರ ಸಂಪೂರ್ಣವಾಗಿ ಟೆಕ್ಸ್ಟ್ ಬುಕ್ ಡಿಸಿಷನ್ ಅಂತ ಏನ್ ಕರೀತಾರೆ, ಅದು ಲೆಟರ್ ಆಫ್ ದ ಲಾ ಅಂಡ್ ನಾಟ್ ದ ಸ್ಪಿರಿಟ್ ಆಫ್ ದ ಲಾ ಅಂತಾರಲ್ಲ, ಅಂತ ನಿರ್ಣಯ ಬಂದ್ಬಿಡ್ತು ಇಲ್ಲಿ ಹೈಕೋರ್ಟಿನ ಡಿವಿಷನ್ ಬೆಂಚ್ ನಲ್ಲಿ. ಏನಂತ ನಿರ್ಣಯ ಕೊಟ್ರು ನೋಡಿ, ಈ ಲ್ಯಾಂಡಿನ ಬಗ್ಗೆ ಇವನಿಗೆ ಮಾಲೀಕತ್ವ ಇದೆ, ಈ ಕಂಪನಿಗೆ. ಕಾನೂನಲ್ಲಿ ಒಂದು ನಿಯಮ ಇದೆ, ಯಾರಿಗೆ ಭೂಮಿಯ ಮಾಲೀಕತ್ವ ಇದೆಯೋ ಅದರ ಅಂತರ್ಜಲದ ಮೇಲೆ ಒಂದು ಸಂಪೂರ್ಣ ಸ್ವಾಮ್ಯ ಇದೆ ಅಂತ. ಹಾಗಿದ ಮೇಲೆ ನೀವು ಯಾವುದೇ ರೀತಿ ನಿಬಂಧನೆ ವಿಧಿಸಕ್ಕಾಗಲ್ಲ, ನಿಮ್ಮ ನಿರ್ಣಯ ತಪ್ಪು. ಆದ್ರೆ ವಿಷಯ ಇಲ್ಲಿಗೆ ನಿಲ್ಲಿಲ್ಲ, ಸುಪ್ರೀಂ ಕೋರ್ಟ್ ವರೆಗೂ ಹೋಯ್ತು. ಏತನ್ ಮಧ್ಯ ಇಲ್ಲಿ ರಾಜಕೀಯದ ಹಲವಾರು
ಚದುರಂಗದ ಆಟಗಳು ನಡೆದು ಕಡೆಗಾಗಿದ್ದು ಪಂಚಾಯತಿಗೆ ಜಯ ಲಭಿಸ್ತು. ಸ್ಥಳೀಯರ ಆಂದೋಲನಕ್ಕೆ ಯಶಸ್ಸು ಸಿಕ್ತು. ಕಾನೂನು ಹೋರಾಟದ ನಂತರವೂ ಹೆದರ್ಕೊಳ್ಳೋದು ಬೇಕಿಲ್ಲ ಅನ್ನೋದಕ್ಕೆ ಸ್ಥಳೀಯರು ಸಂಘಟಿತರಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಯಲ್ಲಪ್ಪ ಅವ್ರಿಗೆ ಸಂಬಂಧಿಸಿದ್ದು ಕೋಜೆಂಟ್ರಿಕ್ಸ್ ಕೇಸ್ ಅಂತ ಒಂದಿದೆ, ನಮ್ಮ ರಾಜ್ಯದಲ್ಲೇ ಆಗಿದ್ದು. ಏನಾಯ್ತಲ್ಲಿ? ಅಲ್ಲಿ ಎಂಥ ಮಟ್ಟದಲ್ಲಿ, ಅಧಿಕಾರ ವರ್ಗದ ಮಟ್ಟದಲ್ಲಿ, ನ್ಯಾಯವಾದಿಗಳ ಮಟ್ಟದಲ್ಲಿ ಎಲ್ಲಾನು ಪ್ರಭಾವ ಪ್ರಲೋಭನೆಗಳೆಲ್ಲ ಮೀರಿ ಒಂದು ಸಂಸ್ಥೆಗೆ, ಯಾವುದೇ ಒಂದು ಈ ಎನರ್ಜಿ ಜನರೇಷನ್ ಇದಕ್ಕೆ ಸಂಬಂಧಿಸಿದಂತಹ ಒಂದು ಅಗ್ರಿಮೆಂಟ್ಗೆ ಸರ್ಕಾರ ಅನುಮತಿಯನ್ನು ಕೊಡ್ತು. ಕೇಂದ್ರ ಸರ್ಕಾರದಲ್ಲೂ ಅದಕ್ಕೆ ಹಸಿರು ನಿಶಾನೆಯನ್ನು ಕೊಡಲಾಯಿತು. ಸುಪ್ರೀಂ ಕೋರ್ಟ್ ವರೆಗೂ ಹೋಯ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಗೆದ್ರು. ಆದ್ರೆ ಏನಾಯ್ತು? ಸ್ಥಳೀಯ ಸಂಸ್ಥೆ ನಿರ್ಣಯ ತಗೊಳ್ತು, ಇವ್ರು ಇಲ್ಲಿ ಬರೋ ಆಗಿಲ್ಲ. ಇಲ್ಲಿ ಬಂದ್ರೆ ಎರಡು ಕಾರಣಕ್ಕೋಸ್ಕರ ನಾವು ಇದನ್ನ ವಿರೋಧಿಸ್ತೇವೆ. ಒಂದು, ಪರಿಸರಕ್ಕೆ ಹಾನಿ ಆಗತ್ತೆ. ಸ್ಥಳೀಯ ಪರಿಸರ, ನಮ್ಮ ಗಾಳಿ, ನಮ್ಮ ಬೆಳಕು, ನಮ್ಮ ನೀರು, ನಮ್ಮ ಸಂಪನ್ಮೂಲಗಳಿಗೆ ಧಕ್ಕೆ ಆಗ್ತದೆ, ಮಲಿನ ಆಗತ್ತೆ. ಕ್ವಾಲಿಟಿ ಆಫ್ ಲೈಫ್ ಆರ್ಟಿಕಲ್ 21 ಏನ್ ಹೇಳುತ್ತಾ ಅದು ಧಕ್ಕೆ ಆಗತ್ತೆ. ಇದಕ್ಕೆ ನಾವು ವಿರೋಧಿಸ್ತೇವೆ. ಎರಡನೇದು ಬಹಳ ಪ್ರಮುಖವಾದದ್ದು, ಈ ಸಂಸ್ಥೆಗೆ ವಿದ್ಯುತ್ ಅನ್ನ ತಯಾರಿಸ್ತಕ್ಕಂಥ ಪರಿಣತಿನೇ ಇಲ್ಲ. ಯಾವ ಕಾರಣದಿಂದ ನೀವು ಒಪ್ಪಂದಕ್ಕೆ ನೀವು ರುಜು ಹಾಕಿದ್ದೀರಾ? ದಯವಿಟ್ಟು ಇದನ್ನ ಮರುಪರಿಶೀಲಿಸಿ ಎಂದು ಕಂಪನಿಯವರು ಹೆದರ್ಕೊಂಡು ಗಂಟು ಮುಟ್ಟೆ ಕಟ್ಟಿ ಆಚೆಕೊಟ್ಟೋದ್ರು. ಇದು ಕಾನೂನು ಹೋರಾಟವಾದ ನಂತರವೂ ಇವ್ರಿಗೆ ಕಾನೂನಲ್ಲಿ ಜಯ ಸಿಗದೇ ಇದ್ರು ಸ್ಥಳೀಯ ಸಂಸ್ಥೆ ಮತ್ತು ಸಮುದಾಯ ಒಗ್ಗಟ್ಟಿನಿಂದ ಇದ್ದಿದ್ರಿಂದ ಆದಂತಹ ಒಂದು ಸ್ಪಷ್ಟವಾದಂತಹ ವಿಜಯ, ಇದು ಸಾಧ್ಯತೆ ಇದೆ. ಮೂರನೇದಾಗಿ ಸರ್ಕಾರ ಏನ್ ಮಾಡ್ಬೋದು? ಸರ್ಕಾರ ಪಬ್ಲಿಕ್ ಟ್ರಸ್ಟಿ ಅಂತೀವಿ, ಸಾರ್ವಜನಿಕ ಧರ್ಮದರ್ಶಿ ಅಂತ. ಸಾರ್ವಜನಿಕ ಧರ್ಮದರ್ಶಿ ಅಂದ್ರೆ ಏನು? ಯಾವುದೋ ಒಂದು ಸಂಪನ್ಮೂಲ ಬಹಳ ಮೌಲ್ಯಯುತವಾದಂತಹ ವಸ್ತು, ಇದಕ್ಕೆ ಕಾಯ್ತಕ್ಕಂತಹ, ಇದನ್ನ ಉಳಿಸ್ತಕ್ಕಂತಹ, ರಕ್ಷಿಸ್ತಕ್ಕಂತಹ ಆದ್ಯ ಕರ್ತವ್ಯ ಸರ್ಕಾರಕ್ಕಿದೆ. ಕಾನೂನಲ್ಲೇ ಇದೆ. ಸರ್ವೋಚ್ಚ ನ್ಯಾಯಾಲಯ ಇದರ ಬಗ್ಗೆ ನಿರ್ಣಯವನ್ನು ಕೊಟ್ಟಾಗಿದೆ. ಸಂಪನ್ಮೂಲಗಳ ಸಂರಕ್ಷಣೆ ಅವರ ಆದ್ಯ ಕರ್ತವ್ಯ. ಹಾಗಾದ್ರೆ ರೈತ ದೇಶದ ಬೆನ್ನೆಲುಬು ಅಂದ್ರೆ ರೈತನ ಹಿತ. ಇದಕ್ಕೆ ಪಬ್ಲಿಕ್ ಟ್ರಸ್ಟಿ ಸರ್ಕಾರ ಇರೋದಾದ್ರೆ, ಧರ್ಮದರ್ಶಿ ಆದ್ರೆ ಅವನ ಹಿತದ ರಕ್ಷಣೆ ಸರ್ಕಾರದ ಆದ್ಯ ಕರ್ತವ್ಯ. ಯಾವ ಸರ್ಕಾರನೂ ಇಲ್ಲ ಅಂತ ಹೇಳೋಲ್ಲ, ಈಗಿನ ಸರ್ಕಾರವೂ ಇಲ್ಲ ಅಂತ ಹೇಳೋದಿಲ್ಲ. ಹಾಗಿದ್ದ ಮೇಲೆ ಒಂದನೇದು, ಭೂಮಿಗೆ ಸಂಬಂಧಿಸಿದ ನಾನಾ ಸಮಸ್ಯೆಗಳಿಂದ ಪರಭಾರೆ ಮಾಡಲು ಹೊರಟ ಮಾಲೀಕನಿಗೆ ಡಿಸ್ಟ್ರೆಸ್ ಸೇಲ್ ಅದರಿಂದ ವಿಮುಖಗೊಳಿಸಿ ಕೃಷಿಗೆ ಮರಳಲು, ಅವನು ಮತ್ತು ಅವನ ಮುಂದಿನ ಜನಾಂಗ ಅದಕ್ಕೆ ಮರಳಲು ಸೂಕ್ತ ವಾತಾವರಣ ನಿರ್ಮಿಸುವ ಅಗತ್ಯ. ಅದಕ್ಕೆ ಬೇಕಾದ ಕಾನೂನು, ಆಡಳಿತಾತ್ಮಕ ವ್ಯವಸ್ಥೆ, ಅವಶ್ಯಕವಿರುವ ಬಂಡವಾಳ, ಪ್ರೋತ್ಸಾಹ, ಆಧುನಿಕ ತಂತ್ರಜ್ಞಾನದ ಬಳಕೆಗೆ ತರಬೇತಿ, ಸುಲಭ ಸಾಲದ ವ್ಯವಸ್ಥೆ, ಪರಿಣಿತರ ಸಹಾಯ, ಕೃಷಿಗೆ ಪೂರಕ ಅನುಕೂಲಗಳನ್ನು ಒದಗಿಸುವುದಕ್ಕೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ತೊಡಗಿಸಿಕೊಳ್ಳೋದು, ಇವಿಷ್ಟು ಸರ್ಕಾರದ ಮುಂದಿರತಕ್ಕಂಥ ಅಜೆಂಡಾ. ಇದಕ್ಕೆ ಸಮುದಾಯ ಸಂಘಟಿತರಾಗಿ ಒಂದು ಒತ್ತಡವನ್ನು ತರೋದಕ್ಕೆ ಸಾಧ್ಯವೇ? ಪ್ರಯತ್ನ ಮಾಡಬಹುದು. ಯಾವುದೇ ಒತ್ತಡಗಳು, ಪ್ರಲೋಭನೆಗಳು ಅವುಗಳಿಗೆ ಬೆದರಿಕದೆ ಸಿಲುಕದಂತೆ ಈ ಒಂದು ಕೃಷಿಕನಿಗೆ ಕಾನೂನು ರಕ್ಷಣೆ, ಸಲಹೆ, ನೆರವು ನೀಡುವ ಕರ್ತವ್ಯ, ಆದ್ಯ ಕರ್ತವ್ಯ ಸರ್ಕಾರಕ್ಕಿದೆ. ಕೊಡ್ಲೇಬೇಕು. ಇದು ಚಾರಿಟಿ ಅಲ್ಲ. ಇಷ್ಟು ಸರ್ಕಾರ ಮಾಡಬಹುದು. ಇಲ್ಲಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಹೋದರೂ ಸರಿಯೇ ತಿದ್ದುಪಡಿಯ ಒಪ್ಪೆವು, ಉಸಿರು ಹೋದರೂ ಸರಿಯೇ ತಿದ್ದುಪಡಿಯ ಒಪ್ಪೆವು, ತಿದ್ದುಪಡಿಯ ಒಪ್ಪೆವು. ಈ ಹೊಲ, ಈ ನೆಲ, ಈ ಭೂಮಿ ನಮ್ಮದು.